ಬಂಗಾರದ ದರ ಸ್ಫೋಟ 10 ಗ್ರಾಮ್ಗೆ 91,000 ಇನ್ನೂ ಹೆಚ್ಚಲಿದೆಯೇ ಚಿನ್ನದ ದರ? ಇದಕ್ಕೆ ಕಾರಣ ಏನು? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಬಂಗಾರದ ದರ ಏಪ್ರಿಲ್ 1ರಂದು ಹೊಸ ದಾಖಲೆಯ ಎತ್ತರಕ್ಕೇರಿದೆ. ಪ್ರತಿ 10 ಗ್ರಾಮ್ ಚಿನ್ನದ ದರ ಬರೋಬ್ಬರಿ 91,000 ರೂಪಾಯಿಗೆ ಜಿಗಿದಿದೆ. ಬೆಂಗಳೂರಿನಲ್ಲಿ 24 ಕ್ಯಾರೆಟ್ನ ಪ್ರತಿ ಗ್ರಾಮ್ ಬಂಗಾರದ ದರ 9,284 ರೂಪಾಯಿಗೆ ಏರಿಕೆ ಆಗಿದೆ. ಹಾಗಾದರೆ ನಿರಂತರವಾಗಿ ಬಂಗಾರದ ದರ ಯಾಕೆ ಏರ್ತಾ ಇದೆ? ಇದಕ್ಕೆ ಮೊದಲ ಕಾರಣ ಜಾಗತಿಕ ಆರ್ಥಿಕ ಪರಿಸ್ಥಿತಿಯ ಅನಿಶ್ಚಿತತೆ ಅಥವಾ ಅನ್ಸರ್ಟನಿಟಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಿಸಿರುವ ಟಾರಿಫ್ ವಾರ್ ಹಣದುಬ್ಬರ ಕೂಡ ಸಾಕಷ್ಟು ಪ್ರಭಾವವನ್ನು ಬೀರಿದೆ. ನಾನಾ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಬಂಗಾರದ ಖರೀದಿಯನ್ನು ಹೆಚ್ಚಿಸಿದೆ. ವಿಶ್ಲೇಷಕರ ಪ್ರಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ದರ ಪ್ರತಿ ಔನ್ಸಿಗೆ $3,500 ಮಟ್ಟಕ್ಕೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಕಳೆದ 2024-25 ಆರ್ಥಿಕ ವರ್ಷದಲ್ಲಿ ಚಿನ್ನದ ದರ 32% ಹೆಚ್ಚಳ ಆಗಿತ್ತು. ಹೀಗೆ ಮುಂದುವರೆದ್ರೆ 2025-26ರಲ್ಲಿ ಅಂದರೆ ಮುಂದಿನ ವರ್ಷದ ಹೊತ್ತಿಗೆ ಪ್ರತಿ 10 ಗ್ರಾಮ್ ಚಿನ್ನದ ದರ 1 ಲಕ್ಷಕ್ಕೆ ಏರಿಕೆ ಆಗಬಹುದು ಅಂತ ತಜ್ಞರು ಭವಿಷ್ಯವನ್ನು ಹೇಳಿದ್ದಾರೆ. ಟ್ರೇಡ್ ವಾರ್ ಹುಟ್ಟಿಸಿರುವ ಅನಿಶ್ಚಿತತೆ, ಹಣದುಬ್ಬರದ ಹಿನ್ನೆಲೆಯಲ್ಲಿ ನಾನಾ ದೇಶಗಳ ಸೆಂಟ್ರಲ್ ಬ್ಯಾಂಕ್ ಅಂದರೆ ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ದ ಹಾಗೆ ಚಿನ್ನವನ್ನು ಖರೀದಿ ಮಾಡ್ತಾ ಇದ್ದಾವೆ. ಚೀನಾ, ಭಾರತ, ಕತಾರ್, ಸಿಂಗಾಪುರ, ಪೋಲೆಂಡ್, ಉಜ್ಬೇಕಿಸ್ತಾನ, ಟರ್ಕಿ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ಗಳು ಬಂಗಾರವನ್ನು ಖರೀದಿ ಮಾಡ್ತಾ ಇದೆ. ನಮ್ಮ RBI ಕೂಡ ಮಾಡಿತ್ತು. ಸಾಂಪ್ರದಾಯಿಕ ಸುರಕ್ಷಿತ ಹೂಡಿಕೆಯ ಸಾಧನವಾಗಿ ಬಂಗಾರ ಇವತ್ತು ಹೆಚ್ಚು ಮಹತ್ವ ಪಡಿತಾ ಇದೆ. ಹಿಂದಿನಿಂದಲೂ ಷೇರು ಮಾರುಕಟ್ಟೆ ಯಾವಾಗೆಲ್ಲ ಕುಸಿತಾ ಇತ್ತೋ, ಮಂದಗತಿಯಲ್ಲಿತ್ತೋ ಆಗ ಬಂಗಾರದ ದರ ಏರಿಕೆ ಆಗ್ತಾ ಇರುವಂಥದ್ದು ವಾಡಿಕೆ. ಅದು ಈಗಲೂ ಕೂಡ ನಡೀತಾ ಇದೆ. ನಾನಾ ದೇಶಗಳಲ್ಲಿ ಷೇರು ಸೂಚ್ಯಂಕಗಳು ಮುಗ್ಗರಿಸಿದ್ರೆ ಚಿನ್ನದ ದರ ಗಗನಕ್ಕೆ ಏರ್ತಾ ಇರೋದಕ್ಕೆ ಇದು ಒಂದು ಕಾರಣ ಆಗಿದೆ. ಆ ಒಂದು ಟ್ರೆಂಡನ್ನು ನಾವು ಗಮನಿಸ್ತಾ ಇದ್ದೀವಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆಸ್ತಾ ಇರುವ ಆಮದು ತೆರಿಗೆ ಹೆಚ್ಚಳ ಕುರಿತ ಸಂಘರ್ಷ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಯುವ ಮತ್ತು ಜಾಗತಿಕ ವಾಣಿಜ್ಯ ಬಿಕ್ಕಟ್ಟಾಗಿ ಬದಲಾಗುವ ಆತಂಕ ಈಗ ಉಂಟಾಗಿದೆ. ಈ ರೆಸಿಪ್ರೋಕಲ್ ಟಾರಿಫ್ ಕೆಲವು ದೇಶಗಳಿಗೆ ಮಾತ್ರ ಸೀಮಿತ ಆಗಿರದೆ ಎಲ್ಲ ದೇಶಗಳಿಗೆ ಅಪ್ಲೈ ಆಗಲಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರುವುದು ಆತಂಕಕ್ಕೆ ಕಾರಣ ಆಗಿದೆ. ಹೀಗಾಗಿ ಬಂಗಾರದ ದರ ಮತ್ತಷ್ಟು ಏರಿಕೆಯಾದರೆ ಆಶ್ಚರ್ಯ ಇಲ್ಲ. ಸಾಮಾನ್ಯವಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಅಂದರೆ ಆಫ್ರಿಕನ್ ಕಂಟ್ರೀಸಲ್ಲಿ ವಿಶ್ವದಲ್ಲೇ ಹೆಚ್ಚು ಚಿನ್ನವನ್ನು ಉತ್ಪಾದಿಸಲಾಗ್ತದೆ ಎಂಬ ಭಾವನೆ ಇದೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಜಗತ್ತಿನಲ್ಲೇ ಹೆಚ್ಚು ಬಂಗಾರವನ್ನು ಉತ್ಪಾದಿಸ್ತಾ ಇರುವಂಥ ರಾಷ್ಟ್ರ ಯಾವುದಪ್ಪ ಅಂತಂದರೆ ಚೀನಾ. 2019ರಲ್ಲಿ ಚೀನಾ 3,300 ಟನ್ ಬಂಗಾರವನ್ನು ಉತ್ಪಾದನೆ ಮಾಡಿತು. 2024ರಲ್ಲಿ 380 ಟನ್ಗೆ ಇಳಿಕೆ ಆಗಿದ್ರೂ ಕೂಡ ಸ್ಟಿಲ್ ಚೀನಾ ಮುಂಚೂಣಿಯಲ್ಲಿದೆ. ರಷ್ಯಾ 2ನೇ ಸ್ಥಾನದಲ್ಲಿದ್ದು 310 ಟನ್ ಬಂಗಾರವನ್ನು ಕಳೆದ ವರ್ಷ ಉತ್ಪಾದಿಸಿತ್ತು. ಆಸ್ಟ್ರೇಲಿಯಾ 290 ಟನ್ ಬಂಗಾರವನ್ನು ಉತ್ಪಾದಿಸಿ 3ನೇ ಸ್ಥಾನದಲ್ಲಿತ್ತು. ಹಾಗಾದರೆ ಬಂಗಾರದಲ್ಲಿ ಯಾವ ರೀತಿ ಹೂಡಿಕೆ ಮಾಡಬಹುದು? ಫಿಸಿಕಲ್ ಗೋಲ್ಡ್ ಆದರೆ ಬಂಗಾರದ ಒಡವೆ ಇರ್ಬೋದು, ಗಟ್ಟಿ ಇರ್ಬೋದು, ನಾಣ್ಯಗಳನ್ನು ನೀವು ಖರೀದಿ ಮಾಡ್ಬೋದು. ಯಾವುದೇ ಜ್ಯುವೆಲರಿ ಶಾಪಲ್ಲಿ ಸಿಗುತ್ತೆ. ಗೋಲ್ಡ್ ETF ಕೂಡ ಇನ್ವೆಸ್ಟ್ ಮಾಡ್ಬೋದು. ನಿಮ್ಮ ಮೊಬೈಲಲ್ಲೇ ETF ಅಲ್ಲಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಡಿಜಿಟಲ್ ಗೋಲ್ಡ್ ಕೂಡ ಈಗ ಲಭ್ಯ. ಮೊಬೈಲ್ ವ್ಯಾಲೆಟ್ಗಳಾದ ಪೇಟಿಎಂ, ಫೋನ್ಪೇ, ಗೂಗಲ್ ಪೇ ಮೂಲಕ ಕೂಡ ಬಂಗಾರದ ದರದಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು. ನೋಡಿ, 2014ರಿಂದ 2025 ತನಕ ಬಂಗಾರದ ದರ ಏರಿಕೆ ಹೇಗಿತ್ತು ಅಂತ ಒಂದು ಕುತೂಹಲಕರ ಅಂಶವನ್ನು ಇವತ್ತು ನೋಡೋಣ. ಇದು 24 ಕ್ಯಾರೆಟ್ನ 10 ಗ್ರಾಮ್ ದರ ಆಗಿದ್ದು 2014ರಲ್ಲಿ 28,006 ರೂಪಾಯಿ ಇತ್ತು. 2015ಕ್ಕೆ 26,000ಕ್ಕೆ ಏರುತ್ತೆ. 2016ರಲ್ಲಿ 28,000. ಹಾಗೆ ಮುಂದುವರಿತಾ 2020ರ ವೇಳೆಗೆ 48,651ಕ್ಕೆ ಏರಿಕೆ ಆಗುತ್ತೆ. ನೋಡಿ, ಕಳೆದ 5 ವರ್ಷಗಳಲ್ಲಿ ಯಾವ ರೀತಿ ಆಗಿದೆ ಅಂತ. 2021ರಲ್ಲಿ 48,720 ಇತ್ತು. 2022ಕ್ಕೆ 52,670ಕ್ಕೆ ಏರುತ್ತೆ. 2023ಕ್ಕೆ ಭರ್ಜರಿಯಾಗಿ 65,330 ರೂಪಾಯಿಗೆ ಏರಿಕೆ ಆಗುತ್ತೆ. ಅದೇ ರೀತಿ
2024ಕ್ಕೆ ಅಂದರೆ ಹೋದ ವರ್ಷ 77,913ಕ್ಕೆ ಏರಿಕೆ ಆಗಿದೆ. ಈ ವರ್ಷವಂತೂ ಈಗ 91,000ದ ಗಡಿಗೆ ಮುಟ್ಟಿದೆ. ಇನ್ನೂ ಏರಿಕೆ ಆಗುತ್ತೆ ಅಂತ ಹೇಳ್ತಾರೆ. 1 ಲಕ್ಷಕ್ಕೆ ಏರಿಕೆ ಆಗ್ಬೋದು ಮುಂದಿನ ವರ್ಷ ಅಂತ ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾಗಿ ಬಂಗಾರದ ದರದ ಒಂದು ಐತಿಹಾಸಿಕ ಅಂಕಿಅಂಶಗಳನ್ನು ನಾವು ನೋಡಿದ್ರೆ ಬಂಗಾರದ ದರ ತಾತ್ಕಾಲಿಕವಾಗಿ ಎಲ್ಲೋ ಇಳಿಕೆ ಆಗಿರ್ಬೋದು. ಆದರೆ ಒಂದು ಲಾಂಗ್ ಟರ್ಮ್ ದೃಷ್ಟಿಯಿಂದ ನೋಡಿದ್ರೆ ಬಂಗಾರದ ದರ ಯಾವತ್ತೂ ಏರ್ಗತಿಯಲ್ಲಿದೆ. ಹಾಗಾಗಿ ಹಣದುಬ್ಬರ ಅಥವಾ ಬೆಲೆ ಏರಿಕೆ ಇನ್ಫ್ಲೇಷನ್ ಎದುರು ನಮ್ಮ ಸಂಪತ್ತನ್ನು ಸುರಕ್ಷಿತವಾಗಿ ಅದನ್ನು ಸಂರಕ್ಷಣೆ ಮಾಡಿ ಅದರ ವ್ಯಾಲ್ಯೂವನ್ನು ಇಟ್ಕೊಳ್ಳಿಕ್ಕೆ ಬಂಗಾರ ಕೂಡ ಒನ್ ಆಫ್ ದ ಈಸಿಯೆಸ್ಟ್ ವೇ ಆಫ್ ಇನ್ವೆಸ್ಟ್ಮೆಂಟ್ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಂತ ಹೇಳ್ಬಿಟ್ಟು ನಿಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ ಇರುವಂಥ ಎಲ್ಲ ಹಣವನ್ನು ಕೂಡ ಬಂಗಾರದಲ್ಲೇ ಇನ್ವೆಸ್ಟ್ ಮಾಡೋದಲ್ಲಿ ಅರ್ಥ ಇಲ್ಲ. ಯಾಕಂದರೆ ಬಂಗಾರಕ್ಕೂ ಕೂಡ ಅದರದ್ದೇ ಆದಂತಹ ಇತಿಮಿತಿಗಳು ಕೂಡ ಇರುತ್ತೆ. ಹಾಗಾಗಿ ಒಟ್ಟು ಪೋರ್ಟ್ಫೋಲಿಯೋದಲ್ಲಿ ಒಂದಷ್ಟು ಮೊತ್ತವನ್ನು ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ಬೋದು ಮತ್ತು ಇನ್ವೆಸ್ಟ್ ಮಾಡಲಿಕ್ಕೆ ನಾನಾ ರೀತಿಯ ಡಿಜಿಟಲ್ ಗೋಲ್ಡ್ ಇರ್ಬೋದು, ETF ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ಆಪ್ಷನ್ಗಳು ಕೂಡ ಇರೋದ್ರಿಂದ ಮತ್ತು ಭಾಳ ಸಣ್ಣ ಮೊತ್ತದಿಂದನೇ ಬಂಗಾರದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಕೂಡ ಸಾಧ್ಯ ಆಗೋದ್ರಿಂದ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಕೂಡ ಉತ್ತಮ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.